ಎಲ್ಲ ಪೂಜ್ಯರನ್ನು ಸ್ಮರಣೆ ಮಾಡಿ ದಕ್ಷಿಣ ಭಾರತದಲ್ಲಿ ಹೊಸದೊಂದು ಭಾಷೆ ಬರೆಯಲಿಕ್ಕೆ ನಾನು ಬಂದಿದ್ದೇನೆ. ಕೇವಲ ಕರ್ನಾಟಕ ಅಲ್ಲ, ಇಡೀ ದಕ್ಷಿಣ ಭಾರತದಲ್ಲಿ ಒಬ್ಬ ಸ್ವಾಮಿನೂ ಕೂಡ ಈ ಕೆಲಸವನ್ನು ಮಾಡಿರಲಿಲ್ಲ. ಒಂದು ಹೊಸದು ಪ್ರಾರಂಭ ಆಗಬೇಕಾದ್ರೆ ಅಲ್ಲಿ ವಾದ ವಿವಾದ ಮತ್ತು ಅಪವಾದ, ಅಲ್ಲಿ ವಾದನೂ ಇರ್ತದೆ, ಅಲ್ಲಿ ವಿವಾದನೂ ಇರ್ತದೆ, ಅಲ್ಲಿ ಜೊತೆಗೆ ಅಪವಾದನೂ ಇರ್ತದೆ. ಇವು ಮೂರನ್ನ ನಾವು ಗಮನಿಸಬೇಕಾಗ್ತದೆ. ನನ್ನ ಈ ಪ್ರವೇಶಕ್ಕೆ ನಾನು ಕಾರಣ ಅಲ್ಲ, ಒಬ್ಬ ಮಠಾಧಿಪತಿ ರಾಜಕಾರಣವನ್ನ ಪ್ರವೇಶ ಮಾಡಲಿಕ್ಕೆ ಕಾರಣ ಅಂದ್ರೆ ಆ ಕ್ಷೇತ್ರದಲ್ಲಿ ಬಹಳಷ್ಟು ಅನ್ಯಾಯ ನಡೆದಿದ್ದಕ್ಕಾಗಿ ಬರಬೇಕಾಯ್ತೇ ಹೊರತಾಗಿ ನ್ಯಾಯಯುತವಾದ ರಾಜಕಾರಣ ಇಲ್ಲಿ ನಡೆದಿದ್ರೆ ನಾವು ಬರಬೇಕಾದ ಅವಶ್ಯಕತೆ ನಮಗಿರಲಿಲ್ಲ. ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ಮಾಧ್ಯಮದ ಮೂಲಕ ಕೇವಲ ರಾಜ್ಯವನ್ನು ಮುಟ್ಟಿಸಿಲ್ಲ, ನಾನು ರಾಷ್ಟ್ರವನ್ನು ಕೂಡ ಮುಟ್ಟಿಸಿಬಿಟ್ಟಿದ್ದೇನೆ. ಬಹುಶಃ ಮೋದಿಯವರಿಗೂ ಕೂಡ ಈ ವಿಷಯ ಹೋಗಿದೆ. ಅಮಿತ್ ಶಾ ಮೋದಿಯವರು ಕುಳಿತುಕೊಂಡು ಈ ವಿಚಾರಗಳನ್ನು ಕೇಳಿದ್ದಾರೆ ಅನ್ನುವಂತಹ ವಿಚಾರವನ್ನ ನನ್ನ ಗಮನಕ್ಕೆ ತಂದಿದ್ದಾರೆ. ಯಾವ ಕಾರಣಕ್ಕಾಗಿ ನಾವು ಈ ರಂಗವನ್ನ ಪ್ರವೇಶ ಮಾಡಬೇಕಾಯ್ತು ಅನ್ನುವಂಥದ್ದು ಈಗಾಗಲೇ ಸ್ಥೂಲವಾಗಿ ನಿಮಗೆ ಗೊತ್ತಾಗಿದೆ. ಎಲ್ಲರೂ ಈಗ ಜಾಗರಾಗಿದ್ದೀರಿ, ಪೇಪರ್ಗಳನ್ನು ಓದ್ತೀರಿ, ಟಿವಿಗಳನ್ನು ನೋಡ್ತೀರಿ, ಮೊಬೈಲ್ನಲ್ಲಿ ಬರುವ ವಿಚಾರಗಳನ್ನು ಗಮನಿಸ್ತೀರಿ, ಎಲ್ಲನೂ ಮಾಡ್ತೀರಿ. ಆದರೆ ಬಹಳ ಮುಖ್ಯವಾಗಿರುವಂಥದ್ದು ನಿಮಗೆ ಗೊತ್ತಿರಲಿ, ಏನೀಗ ನಮ್ಮ ಸಂಸದರದಲ್ಲ ಕೇಂದ್ರ ಸಚಿವರು, ಅವರು ಸಂಸದರಾದ ಮೇಲೆ ಮೊದಲನೆಯದಾಗಿ ಈ ಧಾರವಾಡ ಮತಕ್ಷೇತ್ರದಲ್ಲಿ ಲಿಂಗಾಯತರ ಅವನತಿ ಅಂತಕ್ಕಂಥದ್ದು ಪ್ರಾರಂಭ ಆಯಿತು. ಮೊದಲನೆಯದಾಗಿ ಲಿಂಗಾಯತರ ಅವನತಿ ಪ್ರಾರಂಭ ಆಯಿತು. ಲಿಂಗಾಯತ ಮಠಗಳ ಅವನತಿ ಪ್ರಾರಂಭ ಆಯಿತು. ಲಿಂಗಾಯತ ಮಠಗಳನ್ನ ಬಹಳ ವ್ಯವಸ್ಥಿತ ರೀತಿ ಒಳಗೆ ತುಳಿದು ಹಾಕುವಂತ ಕೆಲಸನೂ ಕೂಡ ನಡೀತು. ಅದರ ನಂತರದಲ್ಲಿ ಹಾಂಗ ದಲಿತ ವರ್ಗದ ಜನಗಳನ್ನು ತುಳಿಯುವಂತಹ ಕೆಲಸ ನಡೀತು. ಅಲ್ಪಸಂಖ್ಯಾತರನ್ನಂತೂ ಪೂರ್ತಿ ವ್ಯವಸ್ಥಿತ ರೀತಿ ಒಳಗೆ ತುಳಿದು ಹಾಕುವ ಕೆಲಸವನ್ನು ಮಾಡಲಿ. ಯಾವ ರೀತಿ ರಾಜಕಾರಣವನ್ನ ಮಾಡಿದ್ರು ಅಂದ್ರೆ ಬಹುಶಃ ಈ ದೇಶದ ಇತಿಹಾಸದಲ್ಲಿ ನನಗಂತೂ ದೇಶದ ಇತಿಹಾಸ ಹೇಳುವಷ್ಟು ನನಗೆ ಜ್ಞಾನ ಇರಲಿಕ್ಕಿಲ್ಲ, ರಾಜ್ಯದ ಇತಿಹಾಸವನ್ನು ಹೇಳುವಷ್ಟು ಜ್ಞಾನ ಮಾತ್ರ ನನಗೆ ಚೆನ್ನಾಗಿದೆ. ರಾಜ್ಯದ ಇತಿಹಾಸದಲ್ಲಿ ಏನು ಈ ಧಾರವಾಡ ಜಿಲ್ಲಾದೊಳಗೊಬ್ಬರು ಕೇಂದ್ರ ಸಚಿವರಾದಲ್ಲ, ಇವರಷ್ಟು ಪಾಪದ ರಾಜಕಾರಣವನ್ನು ಯಾವನೂ ಮಾಡಲಿಲ್ಲ ಅಂತಕ್ಕಂಥದ್ದು ಮಾತ್ರ ನನಗೆ ಬಹಳ ಚೆನ್ನಾಗಿ ಗೊತ್ತು. 10 ವರ್ಷಗಳ ಹಿಂದೆ ನಿಮ್ಮ ಸಿಗ್ಗಾಂವನಗರದ ಅವತ್ತಿನ ಕಾಲಕ್ಕೆ ಆ ಪಕ್ಷದ ಒಬ್ಬ ಮೇಲ್ಮನೆ ಸದಸ್ಯರು MLC ಅವರು, ಇವತ್ತು ಅವರು ಬೇರೆ ಪಕ್ಷದೊಳಗೆ ಒಂದು ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಅವರು ನನ್ನ ಹತ್ರ ಬಂದರು. ಅವತ್ತಿನ KMF ಅಧ್ಯಕ್ಷರು ನನ್ನ ಹತ್ರ ಬಂದರು. ಇವತ್ತಿನ ಹಾವೇರಿ ಜಿಲ್ಲಾ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅವತ್ತು ನನ್ನ ಹತ್ರ 3 ಮಂದಿ ಸೇರಿಕೊಂಡು ಬಂದರು. ಅವತ್ತಿವರು ಕೇವಲ ಸಂಸದರಾಗಿದ್ದರು. ಇವ್ರಿಗೊಂದು ಸಂದೇಶ ಕೊಡಬೇಕು ಆಚಾರ ಅಂತ ಹೇಳಿ. ಚುನಾವಣೆ ಬಂದಾಗ ಅವರಿಗೆ ಸಂದೇಶನೂ ಬೇಕಾಗ್ತದೆ, ಸ್ವಾಮಿಗಳು ಬೇಕಾಗ್ತದೆ, ಜನನೂ ಬೇಕಾಗ್ತದೆ, ಆಶೀರ್ವಾದನೂ ಬೇಕಾಗ್ತದೆ. ಅವರನ್ನ 10 ವರ್ಷ ನಾವು ನೋಡೀವಿ, ಅವರನ್ನ ನಾವು ಲೈಕ್ ಮಾಡಿಲ್ಲ, ಅವ್ರು ನಮಗೆ ಸರಿ ಕಂಡಿಲ್ಲ. ನೀವು ಈ ರೀತಿ 3 ಮಂದಿ ಬಂದು ಸಂದೇಶವನ್ನು ಕೇಳಿದ್ರೆ ನಮ್ಮ ಮಟ್ಟದಾಗ ನಾವು ಕೊಡೋದಿಲ್ಲ, ನೀವು ದಯವಿಟ್ಟು ತಪ್ಪು ತಿಳ್ಕೋಬಾರ್ದು ಅಂತ ಒಂದು ಮಾತನ್ನು ಹೇಳಿ ನಾ ಹೇಳಾಕಿದ್ದೆ. ಈ ಊರಿನ ಒಬ್ಬರು ಯಜಮಾನ್ರಿ ಸದ್ಯದ ಸರ್ಕಾರದ ಅವರು ಒಬ್ಬ ಚಲೋ ಪ್ರತಿನಿಧಿಗಳಾಗ್ಯಾರ, ಇವರು ಕೂಡ ಇದ್ರು. ಸಾಯಂಕಾಲ 7 ಗಂಟೆಗೆ ಬಾಲೆಹೊಸೂರು ಮಠಕ್ಕೆ ಬಂದು ಕುಂತವ್ರು ರಾತ್ರಿ 12 ಗಂಟೆ ತನಕನೂ ಒಂದು ಹಠ ಹಿಡಿದ್ರು, ನಿಮ್ಮ ಪಾದ ಬಿಡೋದು ನಾವು ಕೊಡೋ ತನಕ ನಮ್ಮ ಮುಖ ನೋಡಿಕೊಡ್ರಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಕ್ಕೆ ಅನಿವಾರ್ಯವಾಗಿ ಹೋಗಿ ಬಿಡು ಅಂತೇಳಿ ನಾವು ಸಂದೇಶವನ್ನ ಕೊಟ್ವಿ. ಆ ಪೂರ್ವದಲ್ಲಿ 10 ವರ್ಷ ಇವ್ರನ್ನ ಬಹಳ ಪ್ರೀತಿ ಮಾಡಿದ್ವಿ ನಾವು. ಬಹುಶಃ ಇವರು ಬುದ್ಧಿವಂತರಿರ್ತಾರ, ಈ ನಾಡಿಗೊಂದು ನ್ಯಾಯವನ್ನು ಒದಗಿಸ್ತಾರ ಅನ್ನುವಂಥ ಭಾವನಾಗಳಿಗೆ ಬಹಳ ಪ್ರೀತಿ ಮಾಡಿದ್ರೆ ನಾವು ಕೂಡ. ಮುಂದೆ ಏನಾಯಿತು ಅಂತಂದ್ರೆ
ಅವರಿಂದ ನಿಮ್ಗೆ ಏನೇನು ಕೆಲಸ ಆಗ್ಬೇಕಾಗಿದೆ ಹೇಳ್ರಿ ಅಜ್ಜವ್ರಂತ ಇವ್ರು 3 ಮಂದಿ ಕೇಳಿದ್ರು. ಒಂದು ಪತ್ರ ಕೊಟ್ಟ ಮೇಲೆ ನಮ್ದಂತೂ ಆ ಮತಕ್ಷೇತ್ರ ಅಲ್ಲ, ನಮ್ದು ಗದಗ ಜಿಲ್ಲಾ ಹಾವೇರಿ ಮತಕ್ಷೇತ್ರದವರಾಗಿರೋದ್ರ ನಮಗೇನು ಕೆಲಸ ಮಾಡಲ್ಲ ಅವರು. ಅಲ್ಲೊಂದು 3 ಜನ ಸ್ವಾಮಿಗಳು ಬಹಳ ತೊಂದರೆ ಒಳಗಿದಾರ. ಅವ್ರಿಗೆ ಒಂದೊಂದು 5-5 ಲಕ್ಷ ರೂಪಾಯಿ ಅನುದಾನ ಕೊಡಿಸ್ರಿ ನೋಡೋಣ ಅಂತ ಹೇಳಿದಾರ. ಕೊಡಲ್ಲ ಅವರು. 5-5 ಲಕ್ಷ ರೂಪಾಯಿ ಅನುದಾನ ಕೊಡಿಸ್ರಿ ಅಂತ. ನಾಳೆ ಬೆಳಗ್ಗೆ 11 ಗಂಟೆಗೆ ನಿಮಗೆ ಪತ್ರ ತಂದು ಕೊಡ್ತೀವಿ, ನಾವು ಮೂರು ಪತ್ರಗಳನ್ನು ತಂದು ಕೊಡ್ತೀವಿ ಅಂತೇಳಿ 3 ಹೆಸರು ತಗೊಂಡ್ರು. ನಾನು ಯಾವ ಮಟ್ಟದಲ್ಲಿ ಬಹಳ ತೊಂದರೆ ಇದೆ, ಆ ಸ್ವಾಮಿಗಳಿಗೆ 5-5 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸ್ರಿ ಅಂತೇಳಿ ಇವರಿಗೆ ಹೆಸರು ಕೊಟ್ಟು ಕಳಿಸಿದ್ರು. ನಾಳೆ ಬೆಳಗ್ಗೆ 11ಕ್ಕೆ ತರ್ತೀವಿ ಅಂತ ಇವ್ರು ಏನಂದ್ರಲ್ಲ, ಅವ್ರಿಗೆ ನಾವು ಒಂದು ಮಾತು ಹೇಳಿದೆ, 11ಕ್ಕಲ್ಲ 11 ತಿಂಗಳಾದ್ರೂ ನಿಮ್ಗೆ ಪತ್ರ ತರಕ್ಕೆ ಆಗುದಿಲ್ಲ, ನಿಮ್ಮ ಪ್ರಮಾದೊಳಗೆ ನೀರು ತಗೊಂಡು ಹೋಗ್ರಿ ಅಂತೇಳಿ ನಾನು ಪತ್ರ ವಿಳಾಸ ಕೊಟ್ಟೆ, ಹೆಸರು ಕೊಟ್ಟೆ. ಮುಂದೆ ಅವ್ರು 3 ತಿಂಗಳ ಮೇಲೆ ಹೇಳಿದ್ರು, ಅಜ್ಜವ್ರು ನೀವು ಹೇಳ್ದಂಗೆ ಆತ್ರಿ, ನಾವು ಹೇಳ್ದಂಗೆ ಆಗ್ಲಿಲ್ಲ ಅಂತ ಒಂದು ಮಾತನ್ನು ಹೇಳಿದ್ರು. ನಾವು ಹೋಗಿ ಬಿಡೋದು ಕೈ ಬಿಟ್ಟು, ಯಾಕೆ ನಮ್ಗೆ ರಾಜಕಾರಣಿಗಳ ಸಹವಾಸ, ಹೆಚ್ಚು ಕಡಿಮೆ ಎಲ್ಲರ ಮನೆ ದ್ವಾಸಿ ತೂತ್ ಅನ್ನುವಂಗೆ ಅವರು ಒಂದೇ ಥರ ಇರ್ತಾರ ಅಂತ ಅನ್ಕೊಂಡು ಸುಮ್ಮನೆ ಆಗಿ. ಹೀಗೆ ಬಹಳಷ್ಟು ನೋವಿನ ಸಂಗತಿಗಳು ನಡೆದಾಗ ಮೊನ್ನೆ 5 ವರ್ಷದಿಂದ ಮತ್ತೆ ಚುನಾವಣೆ ಪ್ರಾರಂಭ ಆಯಿತು. ಸ್ವತಃ ಅವರೇ ನಮಗೆ ಫೋನ್ ಮಾಡಿ ಅಜ್ಜವ್ರ ನನಗೆ ಆಶೀರ್ವಾದ ಮಾಡಬೇಕು ಅಂತ ಫೋನ್ ಮಾಡಿದರು. ನಾನು ಅವರಿಗೆ ದಬಾಯಿಸಿದೆ. ಸ್ವಾಮಿಗಳನ್ನು ರಾಜಕೀಯಕ್ಕೆ ಬಳಸಿಕೊಂಡು ವಸ್ತು ಮಾಡಿದರೆ ನೀವು ಅಂತೇಳಿ ದಬಾಯಿಸಿದೆ, ಸಿಟ್ಟು ಮಾಡಿದೆ. ಅವಾಗ ನನಗೊಂದು ಮಾತು ಹೇಳಿದರು, ನಿಮ್ಮಂಗೆ ನೇರವಾಗಿ ನಿಷ್ಠುರವಾಗಿ ಮಾತಾಡುವಂಥ ಯಾವ ಸ್ವಾಮಿಗಳನ್ನು ನಾನು ನೋಡಿಲ್ಲ. ನಿಮ್ಮಂಗೆ ಎಲ್ಲ ಸ್ವಾಮಿಗಳಿಗೂ ನಮಗೊಂದಿಷ್ಟು ಭಯ ಇರ್ತಿತ್ತು, ನಾವು ದಾರಿಯಾಗಿ ನಡೀತಿದ್ವಿ. ಅಜ್ಜವರ ಹಿಂದೆ ಮಾಡಿದ ತಪ್ಪನ್ನು ಇನ್ನು ಮುಂದೆ ಎಂದೂ ಮಾಡಂಗಿಲ್ಲ. ಇದು ಒಂದು ಸಾರಿ ನಿಮಗೆ ಬಿದ್ದು ನಾ ಬೇಡ್ಕೊತೀನಿ, ನನ್ನನ್ನು ಕ್ಷಮಾ ಮಾಡಬೇಕು ಅಂತ ಭಾಳ ಬೇಡಿಕೊಂಡು ಹೋಗ್ಬಿಡು ಅಂತ ಮತ್ತು ನಾವು ಸುಮ್ಮನೆ ಆದ್ವಿ. ಯಾಕೆ ಬೇಕು ಕಷ್ಟ ಹಾಕೊಂಡ ರಾಜಕಾರಣ ಅಂತೇಳಿ ನಾವು ಸುಮ್ಮನೆ ಆದ್ವಿ. ಬಹುಶಃ ನಿಮ್ಮ ಗಮನದಾಗಿರಲಿ, 2 ವರ್ಷದ ನಂತರದಲ್ಲಿ ನಾನು ಯಾವುದೋ ಒಂದು ಕೆಲಸಕ್ಕೆ ಫೋನ್ ಮಾಡಿದೆ. ಆ ಕೆಲಸಕ್ಕೆ ಫೋನ್ ಮಾಡಿದಾಗ ಅವ್ರು ನನಗೆ ಹೇಳಿದ ಮಾತು ಏನು ಅಂತಂದರೆ, ಈ ರೊಚ್ಚಿಗೆ ಈಗೇನು ನಾ ಬಂದಿನಲ್ಲ, ಈ ಮೂಲ ರೊಚ್ಚಿಗೆ ಕಾರಣ ಯಾವುದು ಅಂತಂದರೆ ಅವ್ರು ಕೂಡ ಅವತ್ತ ಮಾತು ಬಿಟ್ಟೆ. ಅದು ಮಾತು ಯಾವುದು ಅಂತಂದ್ರೆ, ನಾನು ಅದನ್ನು ಫೋನ್ ಮಾಡಿದಾಗ ಈ ಕೆಲಸ ಮಾಡಬೇಕಾಗಿತ್ತು ಅಂತಂದಾಗ ನಿಮ್ಗೆ ಯಾರು ಲಿಂಗಾಯತ ನಾಯಕರಿಲ್ಲನ್ರಿ ಅಂತ ಕೇಳಿದ್ರು. ನಾನು ಈ ಮಾತನ್ನು ನಾವು ಇನ್ನೂ ಅನ್ನದ ಹಾನಿ ಮಾಡಿ ಹೇಳ್ತೀನಿ, ನನ್ನ ತಾಯಿ ಹಾನಿ ಮಾಡಿ ಹೇಳ್ತೀನಿ, ಗುರುವಿನ ಹಾನಿ ಮಾಡಿ ಹೇಳ್ತೀನಿ, ಈ ಮಾತನ್ನು ಹೇಳಿದರು. ನನ್ನಂತ ಒಬ್ಬ ಸ್ವಾಮಿಗಿನ ಈ ಮಾತನ್ನು ಹೇಳಬೇಕಾದ್ರೆ ಇವರು ಯಾವ ರೀತಿ ಮದ ಏರಿಕೊಂಡವರಾಗಿದ್ದಾರೆ ಅನ್ನುವಂತಹ ಮಾತು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅವ್ರಿಗೆ ನಾನೊಂದು ಮಾತು ಹೇಳಿದೆ, ನೀವೊಬ್ಬರು ನಾಯಕರು ಅಂತೇಳಿ ತಿಳ್ಕೊಂಡು ನಾವು ನಿಮ್ಗೆ ಫೋನ್ ಮಾಡಿದ್ವಿ ಹೊರತಾಗಿ ಇಲ್ಲಿ ಜಾತಿ ಅನ್ನುವಂಥದ್ದು ನಮಗೆ ಗೊತ್ತಿರಲಿಲ್ಲರಿ. ಆ ಜಾತಿ ನಮ್ಮ ತಲೆಯಾಗಿದ್ದರೆ ನಿಮಗೆ ಪ್ರೀತಿ ಮಾಡ್ತಿದ್ದಿಲ್ಲ. ಇದು ಕೊನೆಯ ಫೋನು ನಿಮಗೆ, ಇನ್ನೆಂದೂ ನಿಮಗೆ ನಾವು ಫೋನ್ ಮಾಡೋದಿಲ್ಲ ಅಂತ ಹೇಳಿ ಅವತ್ತಿನ ದಿವಸ ನಾ ಫೋನನ್ನು ಇಟ್ಟೆ. ಅದರ ನಂತರದಲ್ಲಿ ಬಹಳಷ್ಟು ಬೆಳವಣಿಗೆಗಳು ಬೇರೆ ಬೇರೆ ಆದವರನ್ನೆಲ್ಲ ಹೇಳ್ಕೊತ ಕುಂದ್ರು ಸಮಯ ಇದೆ ಅಲ್ಲ. ಅಂತೂ ಒಟ್ಟಾರೆ ಅವರ ಆಡಳಿತದಲ್ಲಿ ದಲಿತರಿಂದ ಹಿಡ್ಕೊಂಡು, ಕುರುಬರಿಂದ ಹಿಡ್ಕೊಂಡು, ಎಸ್ಟಿಗಳಿಂದ ಹಿಡ್ಕೊಂಡು ಎಲ್ಲ ಇನ್ಕ್ಲೂಡಿಂಗ್ ಅವರ ಸಮಾಜಗಳನ್ನು ಹಿಡ್ಕೊಂಡು ಎಲ್ಲರೂ ನಾಶ ಆಗಿರ್ತಕ್ಕಂಥದ್ದು ನನಗೆ ಚೆನ್ನಾಗಿ ಗೊತ್ತಿದೆ. ವಿಶೇಷವಾಗಿ ಇವತ್ತಿನ ದಿವಸ ಬಹಳ ಜನ ನಾಯಕರು ಅವ್ರ ಬೆನ್ನಿಗೆ ನಿಲ್ಲಾಕ ಹೊಂಟಾರ. ನನಗೆ ಬಹಳ ಕಣಿಕರ ಅನಿಸುತ್ತೆ. ಒಂದು ಕಡೆಗೆ ಎಷ್ಟು ಬುದ್ಧಿಗೇಡಿಗಳದಲ್ಲಪ್ಪ ಇವರು ಅನಿಸುತ್ತೆ. ಯಾವ ನಾಯಕರನ್ನ ಎತ್ತರದ ಜಾಗಗಳಿಂದ ಈ ಮನುಷ್ಯ ಇಳಿಸಿದ್ನೋ ಆ ಸಂದರ್ಭದಲ್ಲಿ ಆತ ಒಂದು ಬಾಯಿ ಬಿಡಲಿಲ್ಲ. ಆಶ್ಚರ್ಯ ಅಂತಂದ್ರೆ ಇವತ್ತು ಆತಕ್ಕೆ ಕಂಟಕ ಬಂದತ್ತಂತೇಳಿ ಇವು ಓಸು ಹೋಗಿ ಲಿಂಗಾಯತ ನಾಯಕರು ಅವ್ರ ಬೆನ್ನಿಗೆ ನಿಂದಿರ್ತಾ ಇರೋದನ್ನು ನೋಡಿದರೆ ಯಾಕೆ ಈ ಸಮಾಜ ಹಾಳಾಯಿತು ಅಂತಕ್ಕಂಥದ್ದು ನನಗೆ ಮೊದಲಿಂದ ತಿಳ್ಕೊಂತ ಬಂತು ಅಂತಕ್ಕಂಥದ್ದು ನೀವು ವಿಚಾರ ಮಾಡಬೇಕು. ಯಾವ ರೀತಿ ಮೋಸ ಮಾಡ್ತಾರೆ ಮನುಷ್ಯ ಅಂತಂದ್ರೆ, ಈಶ್ವರಪ್ಪನವರಿಗೆ ನಾನು ಒಂದು ಮಾತನ್ನು ಹೇಳಿದ್ದೆ ಮಗನ ಕರ್ಕೊಂಡು ಬಂದಾಗ. ಅಜ್ಜವರು ನನ್ನ ಮಗನಿಗೆ ಈ ಕ್ಷೇತ್ರಕ್ಕೆ ಟಿಕೆಟ್ ಕೊಡಿಸ್ತೀನಿ ಅಂದಾರ. ಯಾರು ಧಾರವಾಡ MP ಅವರು ಕೇಂದ್ರ ಮಂತ್ರಿ ಆಗ್ಯಾರ, ಅವ್ರದ್ದು ದಿಲ್ಲಾಗ ಭಾಳ ನಡೀತೈತಿ. ತಂದೆ ಮಗನಿಗೆ ಒಂದು ಮಾತು ಹೇಳಿದೆ ನಾನು, ಯಾರು ಮಾತ್ರ ನಂಬ್ರಿ ಆ ಮನುಷ್ಯನ ಮಾತು ನಂಬಬೇಡ್ರಿ, ಮೋಸಕ್ಕೊಳಗಾಕಿರಿ ಅನ್ನುವಂಥ ಮಾತನ್ನು ನಾನು ಅವ್ರಿಗೆ ಹೇಳಿದೆ. 6 ತಿಂಗಳು ಹೇಳ್ಕೊಂತ ಬಂದೆ. ಇದೇ ಶಿಗ್ಗಾಂವ್ ತಾಲೂಕು ಬಸವಕೊಪ್ಪನ ಬಸನಾಳ ದೇವಿ ಮನ್ನೊಂದು ಗುಡಿ ಉದ್ಘಾಟನೆ ಮಾಡಿ ಬಸನಾಳ ಆ ಗುಡಿ ಉದ್ಘಾಟನೆ ನಾನು ಕರೆದಿದ್ರು. ಅಲ್ಲಿ ರವಿ ಕುರುವಂತಿಗೆ ಮನೆಯೊಳಗೆ ನಾನು ಇದ್ದೆ. ಈಶ್ವರಪ್ಪನವರು ತಮ್ಮ ಮಗನ ಕರ್ಕೊಂಡು ನನ್ನ ಹತ್ರ ಬಂದರು, ಭೇಟಿಗೆ ಬಂದರು. ಅಜ್ಜವ್ರು ನನಗೆ ಟಿಕೆಟ್ ನನ್ನ ಮಗನಿಗೆ ಸಿಕ್ಕಿದೆ, ಹಾವೇರಿ ಮತಕ್ಷೇತ್ರದ ಟಿಕೆಟ್ ನಂಗೆ ಸಿಕ್ಕೈತಿ, ನಂಗೆ ಆಶೀರ್ವಾದ ಮಾಡ್ರಿ ಅಂತ ಬಂದರು. ಅವ್ರಿಗೆ ನಾನು ಅವತ್ತು ಹೇಳಿದೆ, ಟಿಕೆಟ್ ಸಿಕ್ಕೈತಿ ಅಂತ ಬಂದಿರಲ್ಲ, ನಿಮಗೆ ಹಾಡಿ ಒಳಗೆ ಬರೆದು ಕೊಡ್ತೀನಿ, ಯಾವ ಕಾಲಕ್ಕೂ ನಿಮಗೆ ಟಿಕೆಟ್ ಸಿಗಕ್ಕೆ ಸಾಧ್ಯನೇ ಇಲ್ಲ,
ಮಹಾ ಮೋಸಗಾರನ ಮಾತನ್ನು ನಂಬಿಕೊಂಡು ಮತ್ತೂ ನೀವು ಮೋಸ ಹೊಂಟಿರಿ ಅಂತ ಒಂದು ಮಾತನ್ನು ನಾನು ಹೇಳಿದೆ. ಅಂದ್ರೆ ವಿಚಾರ ಮಾಡಬೇಕು ಯಾವ ರೀತಿ ಕರ್ನಾಟಕದಲ್ಲಿ ರಾಜಕೀಯ ನಡೆದಿದೆ ಅಂತಂದ್ರೆ, ಬಹುಸಂಖ್ಯಾತ ಕುರುಬ ಸಮಾಜ ರಾಜ್ಯದಲ್ಲಿ ಇದೆ. ಇಡೀ ರಾಜ್ಯದೊಳಗೆ ಒಬ್ಬ ಕುರುಬರಿಗೆ ಟಿಕೆಟ್ ಸಿಗಲಿಲ್ಲ. ಬಹುಸಂಖ್ಯಾತ ರೆಡ್ಡಿಗಳು ಈ ರಾಜ್ಯದಲ್ಲಿ ಇದ್ದಾರೆ, ಅವ್ರಿಗೂ ಟಿಕೆಟ್ ಸಿಗಲಿಲ್ಲ. ಇವ್ರು ಮೂರು ಟಿಕೆಟ್ ಹೊಡ್ಕೊಂಡ್ರು 2% ಇರ್ತಕ್ಕಂಥವ್ರು. ಅಂದ್ರೆ ಕುತಂತ್ರವನ್ನ ಮಾಡಿ ಎಷ್ಟೋ ಜನರನ್ನ ರಾಜಕೀಯವಾಗಿ ಅಧಪತನಗೊಳಿಸ್ತಕ್ಕಂಥದ್ದು ನಿಮ್ಮ ತಲೆ ಒಳಗಿರ್ಲಿ. ಈ ಧಾರವಾಡ ಜಿಲ್ಲಾ ಮತಕ್ಷೇತ್ರದ ವ್ಯಾಪ್ತಿಯೊಳಗೆ ಬರತಕ್ಕಂತಹ ಎಲ್ಲ ನಾಯಕರು ಅವನತಿಯನ್ನು ಹೊಂದಿದ್ದಾರೆ. ದಲಿತ ನಾಯಕರು ಅವನತಿಯನ್ನು ಹೊಂದಿದ್ದಾರೆ, ಅಲ್ಪಸಂಖ್ಯಾತರು ಅವನತಿಯನ್ನು ಹೊಂದಿದ್ದಾರೆ, ಲಿಂಗಾಯತರು ಅವನತಿಯನ್ನು ಹೊಂದಿದ್ದಾರೆ. ಒಬ್ಬರನ್ನ ಎತ್ತೋದು ಒಬ್ಬರನ್ನ ತುಳಿಯೋದು, ಒಬ್ಬರನ್ನ ಎತ್ತೋದು ಒಬ್ಬರನ್ನ ತುಳಿಯೋದು, ಇವರಿಂದ ಅವ್ರನ್ನ ತುಳಿಯೋದು, ಅವ್ರನ್ನ ಇವ್ರನ್ನ ತುಳಿಯೋದು, ಇವೆಲ್ಲ ನೋಡಿ 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 ನಮಗ ಸಾಕಷ್ಟು ನೋವಾಯಿತು. ಎಷ್ಟೋ ಜನ ಬಂದು ತಮ್ಮ ನೋವನ್ನು ನಮಗೆ ತೋಡ್ಕೊಂಡ್ರು. ಒಬ್ಬ ಹೆಣ್ಣು ಮಗಳು ಬಹಳ ದೊಡ್ಡ ಮನುಷ್ಯರು, ಸದ್ಯದೊಳಗ ಸಾಧ್ಯ ಆಗೋದನ್ನು ನಾವು ಬಿಡುಗಡೆ ಮಾಡ್ತೀವಿ. ಆ ಹೆಣ್ಮಗಳು ನನಗೆ ಎಷ್ಟು ನೋವನ್ನು ತೋಡ್ಕೊಂಡು ಅಂದ್ರೆ ಕಣ್ಣೀರು ಹಾಕುವಂತ ಅಜ್ಜವ್ರು ಈ ಪರಿಸ್ಥಿತಿ ನೋಡ್ರಿ ನಂದು ಅಂತೇಳಿ ಒಂದು ಸಾಕ್ಷಿಯನ್ನು ತೋರಿಸಿದ್ರು. ಇಂಥ ಪರಿಸ್ಥಿತಿ ಒಳಗೆ ನಮ್ಮನ್ನು ತೇಜೋವಧೆ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಅಹಂಕಾರ ಭಾಳ ಆಗೈತಿ ಅಂತ ಯಾರೋ ಒಬ್ರು ಹೇಳಿದ್ರು. ಸ್ವಾಮಿಗಳು ಮಕ್ಕಳ ಕಾಲ ಮೇಲೆ ಕಾಲ ಹಾಕೊಂಡು ಕುಂದಿರ್ತಾರೆ. ಅವರು ನಮ್ಮ ಲಿಂಗಾಯತ ಸ್ವಾಮಿಗಳು, ದಲಿತ ಸ್ವಾಮಿಗಳು, ಬೇರೆ ವರ್ಗದ ಸ್ವಾಮಿಗಳು ಮಕ್ಕಳ ಕಾಲ ಮೇಲೆ ಕಾಲ ಹಾಕೊಂಡು ಕುಂದಿರ್ತಾರೆ, ಬೂಟ್ ಸಮೇತ ಮ್ಯಾಲೆ ಹಾಕೊಂಡು ಕುಂದಿರ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಮೊನ್ನೆ ನಾನು ಆ ಫೋಟೋ ನೋಡಿದ ಮೇಲೆ ನನಗಿಷ್ಟು ನೋವು ಅನಿಸ್ತು. ಆ ಹೆಣ್ಮಗಳು ಕುಂತಿದ್ದಾರೆ, ಗೌರವಾನ್ವಿತರು ಸಭಾಗಳು ಕುಂತಂತ ಸಂದರ್ಭದಲ್ಲಿ ಆ ಹೆಣ್ಮಗಳ ಕಡೆಗೆ ಕಾಲ ಮೇಲೆ ಕಾಲ ಹಾಕೊಂಡು ಈ ಮನುಷ್ಯ ಕುಂತಿದ್ದಾನೆ. ಆ ಹೆಣ್ಮಗಳು ನನಗೇನು ಕಾಲು ಬಡಿಸಿ ಅಂತೇಳಿ ಆ ಕಡೆ ಸರಿದಿದ್ದಾಳೆ, ಇನ್ನೂ ಸರಿದಿದ್ದಾಳೆ. ಮಕ್ಕಳು ಕುಂತವನು ಕುರ್ಚಿಗೆ ಹೆದ್ಕೊಂಡು ಕುಂತಾಳ. ಈತನ ಕುರ್ಚಿಯಿಂದ ಬಾರ ದೂರ ಸರ್ಕೊಂಡ್ರು ಕೂಡ ಆ ಮನುಷ್ಯ ಏನ್ ಮಾಡ್ತಾನಪ್ಪ ಅಂದ್ರೆ ಮತ್ತು ತನ್ನ ಕಾಲನ್ನ ಆಕೆಗೆ ತೊಡಿ ಮೇಲೆ ಬಡಿಯುವಷ್ಟರ ಮೆಟ್ಟಿಗೆ ಕಾಲು ಚಾಚ್ತಾ ಇದ್ದಾನೆ. ಇಂತಹ ನೂರಾರು ಕೆಟ್ಟ ಕೆಲಸಗಳು ಆ ಮನುಷ್ಯನಿಂದ ನಡೆದಿರೋದ್ರಿಂದ ನಾವು ಬಹಳ ನೊಂದುಕೊಂಡು ಎಲ್ಲ ಸಮಾಜದವರಿಗೆ ನೋವನ್ನು ಕೇಳಿಕೊಂಡು ಅವರಿಗೆ ನಾವು ನ್ಯಾಯವನ್ನು ಒದಗಿಸಲಿಕ್ಕೆ ಬಂದವರಷ್ಟೇ. ನಾವು ರಾಜಕಾರಣ ಮಾಡ್ಲಿಕ್ಕೆ ಬಂದವರಲ್ಲ. ರಾಜಕಾರಣದ ಅವಶ್ಯಕತೆ ನಮಗೆ ಇರಲಿಲ್ಲ. ಆದ್ರೆ ನಿಮ್ಮ ತಲೆಯೊಳಗಿರಲಿ, ಎಲ್ಲರೂ ಕೂಡಿ ನಮಗೆ ಬೇಡಿಕೊಂಡಿದ್ದೇನೆಂದ್ರೆ ಕರ್ನಾಟಕದ ಎಲ್ಲ ಸ್ವಾಮಿಗಳು, ಕರ್ನಾಟಕದ ಬಹುಸಂಖ್ಯಾತ ಪ್ರಜ್ಞಾವಂತರು ಇದು ಒಂದು ಸಾರಿ ನೀವು ರಾಜಕಾರಣಕ್ಕೆ ಬರಲೇಬೇಕು ಅಂತಾರೆ. ರಾಜಕೀಯ ಶುದ್ಧೀಕರಣ ಆಗಲೇಬೇಕು. ಆ ಶಕ್ತಿ ನಿಮಗೊಬ್ಬರಿಗೆ ಮಾತ್ರ ಐತೆ ಹೊರತಾಗಿ ಯಾರಿಗೂ ಇಲ್ಲ ಅಂತ ಬಹಳ ಬೇಡಿಕೊಂಡಿದ್ದಕ್ಕಾಗಿ ಈ ರಂಗಕ್ಕೆ ಬಂದಿದೆ ಹೊರತಾಗಿ ನನಗೆ ರಾಜಕಾರಣದ ಅವಶ್ಯಕತೆ ಇರಲಿಲ್ಲ. ನಾ ಮಾಡಿದ್ರೆ ಏನು ಮಾಡೋದ್ರೆ ಅಲ್ಲಿ ಹೋಗಿ ಹಣ ಗಳಿಸೇನ ಮಾಡವೇನು, ಅಲ್ಲಿ ಅಧಿಕಾರ ತೆಗೆದುಕೊಂಡ್ರೆ ಮಾಡವೇನು, ಏನು ಮಾಡಿದ್ರು ಈ ನಾಡಿನ ಅಭಿವೃದ್ಧಿ ಮಾಡಬಹುದೇ ಹೊರತಾಗಿ ನಮಗೇನು ಹೆಂಡರಿಗೆ ಮಾಡಬೇಕು, ಮಕ್ಕಳಿಗೆ ಮಾಡಬೇಕು, ತಂದೆ ತಾಯಿಗಳನ್ನೇ ಬಿಟ್ಟು ಬಂದಂಥ ಸ್ವಾಮಿಗಳು ನಾವು ಆಗಿರೋದ್ರಿಂದ ನಮ್ಗೆ ಯಾವುದೂ ಅವಶ್ಯಕತೆ ಇರಲಿಲ್ಲ. ಆದ್ರೆ ನಾವು ಅಲ್ಲಿ ರಾಜಕಾರಣಕ್ಕೆ ನಮ್ಮನ್ನು ಎಳಿಬೇಡ್ರಿ ಅಂತ ಒಂದು ಮಾತನ್ನು ಹೇಳಿದಾಗ ಬಸವಣ್ಣ ರಾಜಕಾರಣ ಮಾಡಿರಲಿಲ್ಲೇನು, ಕೃಷ್ಣ ರಾಜಕಾರಣ ಮಾಡಿರಲಿಲ್ಲೇನು, ಸದ್ಯಕ್ಕೆ ಯೋಗಿ ಆದಿತ್ಯನಾಥ ಬೇಕಾದಷ್ಟು ಒಳ್ಳೆಯ ಆಡಳಿತ ಕೊಟ್ಟಿಲ್ಲೇನು, ಈಗ ನೂರಾರು ವಿಚಾರಣೆಗಳನ್ನ ಹೇಳಿ ಹೇಳಿ ನಮ್ಮಲ್ಲಿ ಈ ರಂಗಕ್ಕೆ ತರುವಂತಹ ಪ್ರಯತ್ನವನ್ನು ಎಲ್ಲ ನಾಡಿನ ಜನಗಳು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಆ ಕಾರಣಕ್ಕಾಗಿ ಇಲ್ಲಿ ರಾಜಕೀಯ ರಂಗವನ್ನು ಪ್ರವೇಶ ಮಾಡಬೇಕಾಯ್ತು ಅಂತಕ್ಕಂಥದ್ದು. ಇಲ್ಲಿ ಬಹಳ ಜನ ಮಾತಾಡ್ಬೇಕಾದ್ರೆ ಕಡಿಮೆ ಜನ ಅಂತೇಳಿ ಈಗ ಒಂದು ಶಬ್ದ ಬಳಸ್ತಿದ್ರು. ನನಗೆ ನೀವು ಕಡಿಮೆ ಅನಿಸಿಲ್ಲ. ನಾವು ಯಾವುದೇ ಒಂದು ಪೇಪರ್ನಾಗ ಸುದ್ದಿ ಹಾಕಿಲ್ಲ, ಯಾವುದನ್ನು ಏನೂ ಮಾಡಿಲ್ಲ. ಬರೇ ಒಂದಿಷ್ಟಿಂತ ದಿವಸ ಅಲ್ಲಿಗೆ ಬರ್ತೀವಿ ಅಂತ ಅದು ನಿನ್ನೆ ಹೇಳಿದೀವಿ. ನಾವು ನಿನ್ನೆ ಬೆಳಗ್ಗೆ ನಿರ್ಣಯ ಮಾಡಿದ್ದೀವಿ. ಬೆಳಗ್ಗೆ ನಿರ್ಣಯ ಮಾಡಿದ್ರೆ ಕನಿಷ್ಠ 250ರಿಂದ 300 ಜನ ಇಲ್ಲಿ ಸೇರಿರೋದಂದ್ರೆ ಒಂದು ಮತಕ್ಷೇತ್ರವನ್ನು ಬದಲಾವಣೆ ಮಾಡಲಿಕ್ಕೆ ಇಡೀ ಜಿಲ್ಲಾ ಬೇಕಾಗಿಲ್ಲ. ಒಂದು 300 ಜನ ಮನಸ್ಸು ಮಾಡಿಬಿಟ್ರಪ್ಪ ಅಂತಂದ್ರೆ ಎಲ್ಲದೂ ಬದಲಾವಣೆ ಆಗಿ ಹೋಗುತ್ತೆ ಅಂತಕ್ಕಂಥದ್ದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ನಂಗೆ ಬಹಳ ಚೆನ್ನಾಗಿ ಗೊತ್ತೈತಿ. ನಮ್ಮ ಇವರು ವಾಲ್ಮೀಕಿ ಸಮಾಜದ ನಾಯಕರು ಬಹಳ ಚಲೋ ಮಾತಾಡಿದರು. ಸಿಗ್ಗಾಂವ್ ಕ್ಷೇತ್ರದಿಂದ 1 ಲಕ್ಷ ಮತಗಳನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ನೀವು ನನಗೆ 1 ಲಕ್ಷ ಮತ ಕೊಡೋಕ್ಕಿಂತ ಪೂರ್ವದಲ್ಲಿ ನನ್ನ ಹೋರಾಟದ ಕಡೆಗೆ 1 ಲಕ್ಷ ಕೊಟ್ಟು ಬಿಟ್ರಿ ಅಂತಂದ್ರೆ ಇಡೀ ಧಾರವಾಡ ಜಿಲ್ಲಾ ಮತಗಳು ನನ್ನ ಕಡೆಗೆ ಬರ್ತಾವ ಅಂತಕ್ಕಂಥ ವಿಶ್ವಾಸ ನನಗಿದೆ. ನಾನು ಒಂದು ನಿಮ್ಮ ಗಮನದಲ್ಲಿರಲಿ, ಈ ಕ್ಷೇತ್ರದಲ್ಲಿ ಏನು ನೋವುಗಳದ ಅನ್ನೋದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಾನು ರೈತರು ಕೂಡ ಅಡ್ಡಾಡವ, ವ್ಯಾಪಾರಿಗಳು ಕೂಡ ಇರ್ತಕ್ಕಂಥವನು, ನೌಕರದಾರರು ಕೂಡ ಇರ್ತಕ್ಕಂಥವನು, ವಿದ್ಯಾರ್ಥಿಗಳು ಕೂಡ ಇರ್ತಕ್ಕಂಥವನು. ನಾ ಎಲ್ಲರ ನೋವುಗಳನ್ನು ಬಲ್ಲವನಾಗಿರೋದ್ರಿಂದ ರಾಜಕಾರಣಿಗಳ ಹಾಗೆ ಅಲ್ಲಸಲ್ಲದ ಆಶ್ವಾಸನೆಗಳನ್ನು ಕೊಡೋದು, ಸುಳ್ಳು ಹೇಳೋದು ನನ್ನ ಪೀಠಕ್ಕಂತೂ ಲಕ್ಷಣವಾಗಿರ್ತಕ್ಕಂಥದ್ದಲ್ಲ ಅನ್ನುವಂಥದ್ದು ನನಗೆ ಗೊತ್ತಿದೆ. ನಂದು ಒಂದು ಸಂಕಲ್ಪ ಏನೈತಿ ಅಂತಂದ್ರೆ ನಾನು ಗೆದ್ದು ನಿಮ್ಮ ಎದುರಿಗೆ ಬಂದಂಥ ಸಂದರ್ಭದೊಳಗೆ ಇಡೀ ದೇಶಕ್ಕೊಬ್ಬ ಆದರ್ಶ ಸಂಸದನಾಗಿ ಕೆಲಸ ಮಾಡಿ ತೋರಿಸಬೇಕು ಅಂತಕ್ಕಂತಹ ಒಂದು
ವಿಚಾರವನ್ನು ನಾನು ಇಟ್ಕೊಂಡಿದ್ದೀನಿ. ಒಬ್ಬ ಸಂಸದ ಏನು ಕೆಲಸ ಮಾಡಬಲ್ಲ, ಯಾವ ರೀತಿ ಜನರ ಸಮಸ್ಯೆಗಳನ್ನು ದೂರ ಮಾಡಬಲ್ಲ, ಹೆಣ್ಣು ಮಕ್ಕಳ ಸಮಸ್ಯೆಗಳೇನು, ವಿದ್ಯಾರ್ಥಿಗಳ ಸಮಸ್ಯೆಗಳೇನು, ರೋಗಿಗಳ ಸಮಸ್ಯೆಗಳೇನು, ಜೊತೆಗೆ ವಿದ್ಯಾರ್ಥಿನಿಯರ ಸಮಸ್ಯೆಗಳೇನು, ರೈತರ ಸಮಸ್ಯೆಗಳೇನು, ಇವೆಲ್ಲ ನಮಗೆ ಗೊತ್ತಿದ್ದಾವೆ. ಆ ಎಲ್ಲ ಗೊತ್ತಿರುವ ಕಾರಣ ಇಲ್ಲಿ ಏನು ಮಾಡ್ಬೇಕನ್ನುವಂತ ಕಲ್ಪನೆ ಈಗಾಗಲೇ ನಮಗೆ ಬಂದಾಗಿದೆ. ಅದರೊಳಗೆ ನಿಮಗೆ ಯಾರಿಗೂ ಸಂಶಯ ಆಗ್ತಕ್ಕಂಥದ್ದು ಬೇಡ. ಒಂದು ನಿಮ್ಮ ಕರೆಯಾಗಿರ್ಲಿ, ನಾನೇನು ಕೇವಲ ನಿಮ್ಮಿಂದ ಗೆದ್ದಿದ್ದ ಕರೆ ಆದ್ರೆ 5 ವರ್ಷದಲ್ಲಿ ನೀವು ಬಹುಶಃ ಒಂದು ಏನಾದರೂ ನಿಮ್ಮ ಸಮಸ್ಯೆಯನ್ನು ನನ್ನ ಮುಂದೆ ಇಟ್ಟಿದ್ದ ಕರೆ ಆದ್ರೆ ಮರಳಿ ನೀವು ಮತ್ತೊಂದು ಸಾರಿ ನನ್ನ ಹತ್ರ ಬರಬೇಕಾದ ಅವಶ್ಯಕತೆ ಇಲ್ಲ. ಅದರ ರಿಸಲ್ಟ್ ನಿಮಗೆ ಒಂದು ವಾರದಲ್ಲಿ ಬಂದು ನಿಮ್ಮ ಮನೆಗೆ ಮುಟ್ಟಿರ್ತೀರಿ ಅನ್ನುವಷ್ಟರ ಗಟ್ಟಿಗೆ ನಾನು ಆ ಕೆಲಸವನ್ನು ಮಾಡಿ ತೋರಿಸ್ತೇನೆ. ಮಠದ ಬಗ್ಗೆ ಒಂದು ಹಗ್ಗ ಸುದ್ದಿ ಬಹಳ ಮಂದಿ ಮಾತಾಡಿದ್ರಿ. ಇಲ್ಲಿ ಯಾರ್ಯಾರೋ ನಾಯಕರಿಂದ ನನ್ನನ್ನು ಹಿಂದಕ್ಕೆ ಸರಿಸುವ ಪ್ರಯತ್ನವನ್ನು ಮಾಡಿದವರು. ಬಹಳ ದೊಡ್ಡ ದೊಡ್ಡ ನಾಯಕರಿಂದ ಅಜ್ಜವ್ರನ್ನ ಹಿಂದಕ್ಕೆ ಸರಿಸ್ಬೇಕಂತ ಹೇಳಿ ನನ್ನನ್ನು ಹಿಂದಕ್ಕೆ ಸರಿಸುವ ಪೂರ್ವದಲ್ಲಿ ಇದೇ ಸಂಸದರು ಏನು ಮಾಡಿದ್ರು ಅಂತಂದ್ರೆ, ಅದೇನು ಸ್ವಾಮಿ ಅದು ಒಂದು ಹಳ್ಳಿಯಾಗಿನ ಸ್ವಾಮಿ ಇದ್ದಂಗೆ ಐತಿ, ಅದನ್ನು ತಗೊಂಡು ನಾವೇನು ಮಾಡೋದು, ಇಂಥ ಸ್ವಾಮಿಗಳು ನಮ್ಮ ಮನೆ ಮುಂದೆ 100 ಮಂದಿ ಅಡ್ಡಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಅದನ್ನು ನಾವು ಸಹಿಸಿಕೊಂಡ್ವಿ. ಅದರ ನಂತರದಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡಿ ಸ್ವಾಮಿಗಳು ಅವ್ಯಾ ಸ್ವಾಮಿಗಳು ಉತ್ತರ ಕರ್ನಾಟಕದಾಗ ಅಂತವೆಲ್ಲದ ಸ್ವಾಮಿಗಳು ಆಟಕ್ಕೊಂದು ಲೆಕ್ಕಕ್ಕಿಲ್ಲ ಅನ್ನುವಂತಹ ಮಾತನ್ನು ಇವರು ಆಡುವಂತಹ ಪ್ರಯತ್ನ ಮಾಡಿದರು. ಬಹುಶಃ ಒಬ್ಬ ಸ್ವಾಮಿ ಮನಸ್ಸು ಮಾಡಿದ್ರೆ ಏನು ಮಾಡಬಲ್ಲ ಅನ್ನುವಂಥದ್ದನ್ನ ಬರೀ ಒಂದು ವಾರದಾಗಿ ಇವರಿಗೆ ನಾವು ಏನು ಮಾಡೋದನ್ನು ಮಾಡಿ ತೋರಿಸಿದ್ದೀವಿ. ಈಗಾಗಲೇ ನಿಮ್ಗೆ ಗೊತ್ತಾಗಿದೆ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವರೊಬ್ಬರು ಅಯೋಗ್ಯರು ಅನ್ನುವಂತಹದ್ದನ್ನು ನಾವು ಸಾಬೀತುಪಡಿಸಿ ತೋರಿಸಿದ್ದೇವೆ. ನಾನು ಹೇಳೋದು ಇಷ್ಟೇ, ನನ್ನ ಹತ್ರ ಅವ್ರು ಖರ್ಚು ಮಾಡ್ತಾರಲ್ಲ ಅಷ್ಟು ಹಣ ಇರಲಿಕ್ಕಿಲ್ಲ, ಅಷ್ಟಲ್ಲ ಎಷ್ಟು ಇಲ್ಲ, ಸ್ವಲ್ಪ ರೈತರು ಅನ್ನೋ ಬಿಟ್ಟು ನೀವು ನನ್ನ ಹತ್ರ ಹಣ ಇಲ್ಲ. ಇತ್ತು ನನ್ನ ಕಡೆಗೆ ಒಂದಿಷ್ಟು ಹಣ ಇತ್ತು, ಇಲ್ಲ ಅಂತಲ್ಲ. ನಾನೊಂದಿಷ್ಟು ಪ್ರವಚನ ಅದರಿಂದ ಎಲ್ಲ ಮಾಡಿದ್ದೆ. ಯಾವಾಗ ಸಿರಹಟ್ಟಿ ಮಠದ ಅಧಿಕಾರ ತಗೊಂಡಿನೋ, ನಾನು ತೆಗೆದುಕೊಂಡಿದ್ದು ಬರೀ 2 ವರ್ಷ 2 ತಿಂಗಳಿಂದ ಸಿರಹಟ್ಟಿ ಮಠದ ಅಧಿಕಾರ ತಗೊಂಡೆ. 15 ಕೋಟಿ ರೂಪಾಯಿ ಕೆಲಸವನ್ನು ಸಿರಹಟ್ಟಿ ಮಠದಾಗ ಮಾಡಿಲ್ಲ. 15 ಕೋಟಿ ರೂಪಾಯಿ ಕೆಲಸ ಮಾಡಿದ್ದೀವಿ. ನಿಮಗೆಲ್ಲ ಅಲ್ಲಿ ಸಂಸ್ಥೆ ಒಳಗೆ ಏನು ಮಾಡಿದ್ದೀವಿ, ಬಹುಶಃ ಬೆಳ್ಳಟ್ಟಿ ಒಳಗೆ ಏನು ಮಾಡಿದ್ದೀವಿ, ಸಿರಹಟ್ಟಿ ಒಳಗೆ ಏನು ಮಾಡಿದ್ದೀವಿ, ಇಲ್ಲಿ ನಿಮ್ಮ ಸೌರೊಳಗೆ ಏನು ಮಾಡಾಕತ್ತೀವಿ, ಬೇರೆ ಬೇರೆ ಶಾಖಾ ಮಠಗಳಿಗೆ ಏನು ಮಾಡಾಕತ್ತೀವಿ, ಅದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು ಒಟ್ಟಾರೆ ನಿಮ್ಮ ಗಮನದಲ್ಲಿ ಇರಲಿ. ಇದು ಒಂದು ಸಾರಿ ನೀವು ಇವತ್ತಿನಿಂದಾನೆ ಈ ಕ್ಷಣದಿಂದನೇ ಒಂದು ಸಂಕಲ್ಪ ತೊಗೊಳ್ರಿ. ನಮ್ದೇನು ಈ ಭಾಗ ಐತಲ್ಲ, ಈ ಭಾಗವನ್ನ ಪರಿಪೂರ್ಣ ನೀವು ಮನಪರಿವರ್ತನೆ ಮಾಡುವಂತಹ ಎಲ್ಲ ಜನರಿಗೆ ಆಸೆ ಇರ್ತದೆ. ಆದ್ರೆ ಅವರಿಗೆ ಅದರ ಅರಿವು ಅಂತಕ್ಕಂಥದ್ದು ಇರುವುದಿಲ್ಲ. ಅದನ್ನು ಮೂಡಿಸುವಂತ ಸಮಯ ನಮಗಿಲ್ಲ. ಎಲ್ಲಾ ಹಳ್ಳಿಗಳಿಗೆ ಬರಕ್ಕಾಗಕ್ಕಂತಲ್ಲ. ಆದ್ರೆ ಎಲ್ಲೆಲ್ಲಿ ಹಳ್ಳಿಯ ಜನರನ್ನ ಕೂಡಿಸ್ತೀರಿ, 10 ಹಳ್ಳಿ ಜನರನ್ನ ಕೂಡಿಸುವ ಸಂಕಲ್ಪವನ್ನು ನೀವು ಮಾಡಿದ್ರೆ 10 ಹಳ್ಳಿಗೆ ನಾ ಬಂದು ಹೋಗುವಂತ ಪ್ರಯತ್ನವನ್ನು ಮಾಡ್ತೇನೆ. 20 ಹಳ್ಳಿ ಕರೆದ್ರು ಬರುವಂತ ಪ್ರಯತ್ನ ಮಾಡ್ತೇನೆ. ಬೆಳಗ್ಗೆ 6ಕ್ಕೆ ಬರ್ಬೇಕಂದ್ರೂ ಬರಕ್ ತಯಾರಿದ್ದೀನಿ, ರಾತ್ರಿ 10 ತನಕ ಬರ್ಬೇಕಂದ್ರೂ ನಾ ಬರಕ್ ತಯಾರಿದ್ದೀನಿ. ಜನರನ್ನು ಮುಟ್ಟುವಂತಹ ಪ್ರಯತ್ನವನ್ನು ಮಾಡಲಿಕ್ಕೆ ತಯಾರಿದ್ದೀನಿ. ಈ ಕ್ಷೇತ್ರ ಅಂದ್ರೆ ರಾಜಕೀಯ ಕ್ಷೇತ್ರ ನನಗೆ ಹೊಸದು, ಅದರ ಅನುಭವ ಬೇರೆ, ಅದರ ಕ್ರಿಯಾಶೀಲವಾಗಿ ಅದರೊಳಗೆ ಅಡ್ಡಾಡ ಚುನಾವಣೆ ಮಾಡುವಂಥದ್ದು ಬೇರೆ. ಚುನಾವಣೆಯನ್ನು ನೀವೇ ಮಾಡಬೇಕು, ಅದರ ಸಂಘಟನೆಯನ್ನು ನೀವೇ ಮಾಡಬೇಕು. ನನ್ನ ಹತ್ರ ಹಣವೂ ಇಲ್ಲ, ಯಾವುದೂ ಇಲ್ಲ ಅಂತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ಗಮನದಾಗ ಇಟ್ಕೊಳ್ಬೇಕು. ನಿಮ್ಮ ಒಂದು ಮತವನ್ನು ದಾನ ಮಾಡಬೇಕೇ ಹೊರತಾಗಿ ಮಾರಾಟ ಮಾಡಬಾರದು ಅಂತಕ್ಕಂತಹ ಒಂದು ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಒಂದು ಮತದ ಮಾರಾಟ ಅದು ದೇಶದ ಮಾರಾಟ ಆಗಿ ಹೋಗುತ್ತದೆ ಅಂತಕ್ಕಂಥದ್ದನ್ನು ತಾವು ಗಮನದಾಗ ಇಟ್ಕೋಬೇಕು. ವಿಚಾರ ಮಾಡ್ರಿ, MP ಚುನಾವಣೆಗೆ ಒಂದು 100 ಕೋಟಿ ಬೇಕಾಗುತ್ತಾರೆ, ಕನಿಷ್ಠ 50 ಕೋಟಿ ಬೇಕಾಗುತ್ತೆ. ನೀವು ಎಲ್ಲಿಂದ ತರ್ತೀರಿ ಅನ್ನುವಂಥ ಮಾತನ್ನು ನನ್ನ ಹಿತೈಷಿಗಳು ಹೇಳ್ತಾರೆ. ನನಗೊಂದು ಬಹಳ ಚೆನ್ನಾಗಿ ಗೊತ್ತೈತಿ, ಜನ ಮನಸ್ಸು ಮಾಡಿದ್ರೆ ಯಾವ ಕೋಟಿನೂ ಬೇಕಾಗಿಲ್ಲ, ಅವ್ರು ಗ್ಯಾರಂಟಿ ಗೆಲ್ಲಿಸ್ತಾರೆ, ಅವರಿಗೆ ಹಣದ ಅವಶ್ಯಕತೆ ಬೀಳೋದಿಲ್ಲ ಅನ್ನುವಂಥದ್ದು ನಾನು ಚೆನ್ನಾಗಿ ಬಲ್ಲೆ. ನಮ್ಮಿಬ್ಬರು ಹೆಣ್ಮಕ್ಕಳು ಪಕ್ಷೇತರವಾಗಿ ನಿಂತುಕೊಂಡ್ರು. ನಮ್ಮ MP ಪ್ರಕಾಶ್ ಅವರ ಮಗಳು ಹರಪನಹಳ್ಳಿ ಕ್ಷೇತ್ರಕ್ಕೆ MLA ಎಲೆಕ್ಷನ್ ನಿಂತುಕೊಂಡ್ರು. ಬಹುಶಃ ಮಂಡ್ಯದೊಳಗೆ ಹೋದ ಸಾರಿ ಸುಮಲತಾ ಚುನಾವಣೆಗೆ ನಿಂತುಕೊಂಡ್ರು. ಇಬ್ಬರು ಹೆಣ್ಣು ಮಕ್ಕಳನ್ನ ಪಕ್ಷೇತರವಾಗಿ ಆರಿಸಿರ್ತಕ್ಕಂಥ ಕೀರ್ತಿ ಅವು 2 ಕ್ಷೇತ್ರಕ್ಕೆ ಸಲ್ತದೆ ಅನ್ನುವಂಥದ್ದು ಅದನ್ನು ನಾವು ನೋಡಿದ್ದೀವಿ. ಅಂದ ಮೇಲೆ ಜನ ಮನಸ್ಸು ಮಾಡಿದ್ರೆ ಎಲ್ಲ ರಾಷ್ಟ್ರೀಯ ಪಕ್ಷಗಳನ್ನ ಮಲಗಿಸಿ ಅವರಿಗೆ ಬೇಕಾಗಿರ್ತಕ್ಕಂಥವ್ರನ್ನ ಆರಿಸಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಒಟ್ಟಾರೆ ನಮ್ಮ ಹೋರಾಟ ಏನು ಅಂತಂದ್ರೆ, ಈ ಧಾರವಾಡ ಮತಕ್ಷೇತ್ರಕ್ಕೆ ನ್ಯಾಯವನ್ನು ಒದಗಿಸುವುದು ಒಂದು ಕಡೆಗಾದ್ರೆ, ಇಡೀ ರಾಜ್ಯ ರಾಷ್ಟ್ರದಲ್ಲಿ ಈ ರಾಜಕೀಯ ಕಲುಷಿತ ಏನು ವಾತಾವರಣ ಆಗಿದ್ದಿಲ್ಲ, ಇದನ್ನು ಪರಿಪೂರ್ಣ ಬದಲಾವಣೆ ಮಾಡೇ ಇರಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ನಾವು ಈ ರಂಗಕ್ಕೆ ಬಂದಿದ್ದೇವೆ ಅಂತಕ್ಕಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತಾ, ಬಹಳ ವಿಶೇಷ ಅಂದ್ರೆ ಒಂದು ಮಾತನ್ನು ಹೇಳ್ತೀನಿ. ಎಲ್ಲರೂ ಚಲೋ ಮಾತಾಡಿ,
ನಮ್ಮ ಅತ್ತಿಗೇರಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಎಲ್ಲಿ ಹೋದ್ರು ಅವ್ರ ಮಾತುಗಳನ್ನು ಹೇಳಿದ್ದೀರಿ. ಅಮೂಲ್ಯವಾದ ಮಾತುಗಳನ್ನ ಎಲ್ಲರಿಗೆ ಕೊಡೋದು ನಿಮಗೆ ಗೊತ್ತೈತೆ ಮೇಲೆ ಅಮೂಲ್ಯವಾದ ಮತವನ್ನ ಯಾರಿಗೆ ಕೊಡಬೇಕು ಅನ್ನುವಂಥ ವಿವೇಚನೆ ನಿಮಗೆ ಬಿಟ್ಟುಬಿಡ್ತೀನಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಒಟ್ಟಾರೆ ನೀವು ಯಾವುದೇ ಪರಿಸ್ಥಿತಿ ಒಳಗ ಈ ಸಿಗ್ಗಾಂವ್ ಭಾಗದ ಎಲ್ಲ ಹಳ್ಳಿಗಳನ್ನು ನೀವೇ ಬದಲಾವಣೆ ಮಾಡಬೇಕು, ನೀವೇ ಅವರಿಗೆ ಮನವರಿಕೆ ಮಾಡ್ಕೋಬೇಕು. ಯಾಕಂದ್ರೆ ರಾಷ್ಟ್ರೀಯ ಪಕ್ಷದ ಸಿಂಬಾಲ್ಗಳು ಬಹಳ ಜನರ ಕಲ್ಪನಾದೊಳಗೆ ಇರ್ತದೆ. ನಮ್ದು ಯಾವುದೇ ಪಕ್ಷದ ಗೋಜಿಗೆ ಹೋದವರಲ್ಲ, ಯಾವುದೇ ಚುನಾವಣೆಗೆ ಹೋಗಬೇಕು ಅಂದಿದ್ರೆ ಮಾತ್ರ ಈಗ ಅಂದ್ರು ಬಹಳ ಜನ ಅಂದ್ರು ಸ್ವಾಮೀಜಿ ಅವರು ನಿಲ್ತಾರಂದ್ರೆ ನಮ್ಮ ಪಕ್ಷದಿಂದ ನಾವೇ ಕೊಡ್ತಿದ್ವಿ, ನಮ್ಮ ಪಕ್ಷದಿಂದ ನಾವೇ ಕೊಡ್ತಿದ್ವಿ, ಕೊಟ್ಟು ಬಿಟ್ಟಿವಿ ಅನ್ನುವಂಥ ಮಾತನ್ನು ಹೇಳಿದರು. ನಾವು ಎರಡೂ ಪಕ್ಷಗಳನ್ನ ಬಿಟ್ಟು ಯಾಕೆ ಪಕ್ಷೇತರ ನಿಂತೀವಿ ಅಂದ್ರೆ ಎರಡೂ ಪಕ್ಷದಲ್ಲಿ ನಮ್ಮ ಭಕ್ತರಿದ್ದಾರೆ ಅನ್ನೋ ಕಾರಣಕ್ಕಾಗಿ ನಾವು ಪಕ್ಷೇತರವಾಗಿ ನಿಂತಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಬಹುಸಂಖ್ಯಾತ ಜನ ನನಗೇನು ಮಾಡಿದ್ರೆ ಎರಡೂ ಪಕ್ಷ ಬೇಡ, ನಮಗೆ ನೀವು ಪಕ್ಷೇತರ ನಿಲ್ಲಿ, ಏನಾಗುತ್ತೆ ನೋಡ್ಕೊಂಡು ಬಿಡೋಣ ಒಂದು ಸಾರಿ ಅನ್ನುವಂಥ ಮಾತನ್ನ ಜನಗಳೇ ತೀರ್ಮಾನ ತೆಗೆದುಕೊಂಡಿರೋದ್ರಿಂದ ಪಕ್ಷೇತರವಾಗಿ ನಿಂತಿದ್ದೇವೆ. ಎಷ್ಟೋ ಜನಗಳು ಅಜ್ಜವರು ನಿಮ್ಗೆ ಮತವನ್ನು ಕೊಡ್ತೀವಿ, ಖರ್ಚಿಗೆ ಹಣವನ್ನು ಕೊಡ್ತೀವಿ, ನೀವು ಚಿಂತೆ ಮಾಡಬೇಡ್ರಿ ಅನ್ನುವಂಥ ಮಾತನ್ನು ಹೇಳಿದ್ದಕ್ಕಾಗಿ ಈ ಚುನಾವಣೆಗೆ ಸ್ಪರ್ಧಿಸಬೇಕಾಗಿರುವಂತಹ ಅನಿವಾರ್ಯ ಪ್ರಸಂಗ ನಮಗೆ ಬಂತು ಅಂತಕ್ಕಂಥದ್ದು. ಈಗ 2-3 ಮಂದಿ ಕಡಿಮೆ ಜನ ಅಂತ ಒಂದು ಮಾತನ್ನು ಹೇಳಿದ್ರಲ್ಲ, ನಿಮ್ಗೆ ಯಾರಿಗೂ ₹1 ಕೊಟ್ಟಿಲ್ಲ. ನಾವು ಈ ಟೈಮ್ನಾಗ ಇಷ್ಟು ಮಂದಿ ಸೇರಿಸ್ಬೇಕಪ್ಪ ಅಂತಂದ್ರೆ ಕನಿಷ್ಠ ಒಂದು 10 ಲಕ್ಷ ಹೋಗಿತ್ತು ಏನು ನನಗನ್ಸಿದ ಬಿಟ್ಟು, ಇಷ್ಟ ಮಂದಿ ಸೇರಿಸ್ಬೇಕಂದ್ರೂ 10 ಲಕ್ಷ ಹೋಗಿತ್ತು ಏನು. ಆದ್ರೆ ನಿಮಗೆಷ್ಟು ಈ ಕ್ಷೇತ್ರದ ಬಗ್ಗೆ ಅಭಿಮಾನ ಐತಿ ಅಂತಂದ್ರೆ ಒಂದು ವಾಟ್ಸಪ್ನಾಗ ಸುದ್ದಿ ನೋಡ್ಕೊಂಡು ಇಷ್ಟು ಜನ ಬಂದಿರಿ ಅಂತಂದ ಮೇಲೆ ಬಸವಣ್ಣವ್ರದ್ದು ಒಂದು ವಚನ ನೆನಪಾದ ನನಗೆ, ಹೊತ್ತು ತಂದ ನಾಯಿ ಮೊಲನ ಹಿಡಿಯಬಲ್ಲುದೆ ಅಂತ. ಈ ಬ್ಯಾಟೆ ಆಡಕ್ಕೆ ನಾಯಿ ಓಡಬೇಕು, ಹೊತ್ಕೊಂಡು ಹೋಗ್ಬೇಕಲ್ಲ, ಏನಾಗ್ಬೇಕು? ಆ ನಾಯಿ ಓಡ್ತಿರ್ಬೇಕಲ್ಲ, ಅಂದಾಗ ಮಾತ್ರ ಬ್ಯಾಟಿ ಹಿಡಿತೈತೆ ಅಂತ ಗ್ಯಾರಂಟಿ. ಅದನ್ನ ಮನಾಗಿಂದ ಅಡವಿ ತನಕ ಹೊತ್ಕೊಂಡು ಹೋದ್ರೆ ಅಲ್ಲಿ ಹೋಗಿ ಏನಾದ್ರು ಬ್ಯಾಟಿ ಹಿಡಿಯೋದೈತೆ? ಅದು ಹಿಡಿಯಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ಹೆಂಗ ಹೊತ್ತು ತಂದ ನಾಯಿ ಮೊಲನ ಹಿಡಿಯಕ್ಕೆ ಆಗೋದಿಲ್ಲಲ್ಲ, ಹಂಗೆ ಕಾರ್ನ್ಯಾಗ ಹೊತ್ಕೊಂಡು ಬಂದಿರುವಂತ ಜನ ಇವ್ರನ್ನ ಆರಿಸ್ತಿರ್ತಾರಂತ ಏನಿಲ್ಲ. ನೀವೆಲ್ಲ ಓಡಿ ಬಂದ ಹುಲಿಗಳೇ ಹೊರತಾಗಿ ಹೊತ್ತು ತಂದ ನಾಯಿಗಳಲ್ಲ ಅನ್ನುವಂಥದ್ದು ನಿಮ್ಮನ್ನು ನೋಡಿಕೊಂಡಾಗ ನನಗೆ ಗೊತ್ತಾಗಿದೆ. ಓಡಿ ಬಂದಿರಿ ನೀವೆಲ್ಲ, ಇದನ್ನ ಏನಾದರೂ ಸ್ವಾಮೀಜಿ ಅವ್ರನ್ನ ಬೆಂಬಲಕ್ಕೆ ನಿಲ್ಲೋಣ ಅನ್ನುವಂಥ ಭಾವನಾದೊಳಗೆ ಬಂದಿದ್ದೀರಿ. 300 ಮಂದಿ ಬಂದಿರಿ ಅಂತಂದ್ರೆ ಬೆಳಗ್ಗೆ ಹರಿಯೋದ್ರೊಳಗನ ಅಥವಾ 2 ದಿನದೊಳಗನ ಇಡೀ ಮತಕ್ಷೇತ್ರದ ಎಲ್ಲ ಹಳ್ಳಿಗಳನ್ನು ಬದಲಾವಣೆ ಮಾಡುವ ಶಕ್ತಿ ನಿಮಗೈತಿ. ನಿಮ್ಮ ಮೊಬೈಲನ್ನು ಬಳಕೆ ಮಾಡ್ರಿ, ನಿಮ್ಮ ಬುದ್ಧಿಯನ್ನ ಬಳಕೆ ಮಾಡ್ರಿ. ನಿಮ್ಗೆ ಒಂದೊಂದು ತಾಸು ಬರೀ ಒಂದೊಂದು ಊರಾಗ ನಿಮ್ಮ ಜನರ ಮನ ಪರಿವರ್ತನೆಗೆ ನಿಂತುಕೊಂಡಿದ್ದ ಕರೆ. ಆದರೆ ಈ ಧಾರವಾಡ ಜಿಲ್ಲೆಯಿಂದ ಹೊಸದೊಂದು ಇತಿಹಾಸವನ್ನ ಇಡೀ ರಾಷ್ಟ್ರಕ್ಕೆ ಕೊಡುವಂತಹ ಪ್ರಯತ್ನವನ್ನ ಮಾಡೋಣ. ಈ ಜಾತಿವಾದಿಗಳನ್ನ, ಭ್ರಷ್ಟರನ್ನ ಇವ್ರನ್ನ ಸ್ವಲ್ಪ ಹಿಮ್ಮೆಟ್ಟಿಸುವಂತಹ ಪ್ರಯತ್ನವನ್ನ ಮಾಡಿದ್ರೆ, ಇವ್ರೇನು ಅಧಿಕಾರದ ಮದ, ಇವ್ರಿಗೇನು ಹಣದ ಮದ ಏರೈತಿ, ಅದನ್ನು ಸ್ವಲ್ಪ ಇಳಿಸಿಬಿಟ್ರೆ ನಿಮಗೆ ಇನ್ನೊಂದು ಬಹಳ ವಿಶೇಷ ಹೇಳ್ತೀನಿ. ಬಹಳ ಜನ ರಾಜಕಾರಣಿಗಳು ನಂಗೆ ಫೋನ್ ಮಾಡಿ ಅಜ್ಜವ್ರ ನಮಗೀಗ ಬುದ್ಧಿ ಬಂದೈತಿ ಅಂತಾರೆ. ಬಹಳ ಮಂದಿ ನಮಗೀಗ ಬುದ್ಧಿ ಬಂದೈತಿ, ನಿಮ್ಮ ಹೋರಾಟದ ಹೊಡೆತ ನೋಡಿ ನಾವು ಏನ್ಕೇನಾರ ಅಹಂಕಾರ ತೋರಿಸಿದ್ವಿ ಅಂದ್ರೆ, ಜನರನ್ನ ಸ್ವಾಮಿಗಳನ್ನ ಅಲಕ್ಷಣ ಮಾಡಿದೀವಿ ಅಂದ್ರೆ ಮುಂದೆ ನಮಗೇನು ಗತಿ ಬರ್ತೈತೆ ಅನ್ನೋದು ಗೊತ್ತಾಗಲ್ಲಪ್ಪ ಅನ್ನುವಂಥದ್ದು ಗೊತ್ತಾಗಿ ನಾವು ಬದಲಾವಣೆ ಆಗ್ತಾ ಇದ್ದೀವಿ ಅನ್ನುವಂಥದ್ದನ್ನು ಎಷ್ಟೋ ಜನ ಶಾಸಕರು, ಮಂತ್ರಿಗಳು ಕೂಡ ನನಗೆ ಫೋನ್ ಮಾಡಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಅಂತೂ ಒಟ್ಟಾರೆ ಹೊಸದೊಂದು ಇತಿಹಾಸ ಧಾರವಾಡ ಮತಕ್ಷೇತ್ರದಿಂದ ಪ್ರಾರಂಭ ಆಗ್ತಾ ಇದೆ. ಆ ಒಂದು ಸಾಕ್ಷಿಗೆ ನೀವೆಲ್ಲ ಕಂಕಣಬದ್ಧರಾಗಿ ನಿಲ್ಲಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಮುಂದೆ ಪ್ರತಿ ಹಳ್ಳಿ ಒಳಗಿನ ಪ್ರತಿ ಮನೆಗಳನ್ನ, ಈಗ ಎಷ್ಟೋ ಮಂದಿ ಹೆಣ್ಣು ಮಕ್ಕಳಿಗೆ ಗೊತ್ತಿರುವುದಿಲ್ಲ ಇದು ಪಾಪ, ಆದ್ರೆ ಸುಶಿಕ್ಷಿತ ಹೆಣ್ಣು ಮಕ್ಕಳಿಗೆ ಗೊತ್ತಾಗಿದೆ, ವಿದ್ಯಾವಂತರಿಗೆ ನಮ್ಮ ಹೋರಾಟ ಗೊತ್ತಾಗಿದೆ. ಯಾರು ಅನಕ್ಷರಸ್ಥರಿದ್ದಾರೆ, ಯಾರು ಮೊಬೈಲನ್ನು ಬಳಸ್ತಾ ಇಲ್ಲ, ಅವರಿಗೆ ಇದ್ರ ಯಾವುದರ ಅರಿವು ಅಂತಕ್ಕಂಥದ್ದು ಇನ್ನೂ ಬಂದಿಲ್ಲ. ಸಮಯ ಕೇವಲ ಸ್ವಲ್ಪ ದಿವಸಗಳು ಇರೋದ್ರಿಂದ 500 ಚಿಲ್ಲರ ಹಳ್ಳಿಗಳನ್ನು ನನಗೆ ಮುಟ್ಟಕ್ಕಾಗ್ಲಿಕ್ಕಿಲ್ಲ. ಆ ಮುಟ್ಟುವ ಕೆಲಸವನ್ನು ನೀವೇ ಮಾಡಬೇಕು ಅನ್ನೋ